ಹಲೋ ನಮಸ್ತೆ ವೆಲ್ಕಮ್ ಟು ಫ್ಲೇವರ್ಸ್ ಆ್ಯಂಡ್ ಫುಡ್ ರೇಂಜ್. ಸೊ ಬರ್ರಿ ಇವತ್ತು ನಾವು ಒಂದು ಕೇಕನ್ನು ಬೇಕ್ ಮಾಡೋಣ. ಇಲ್ಲಿ ನೋಡ್ರಿ ಕೇಕ್ ಎಷ್ಟು ಕಲರ್ ಎಷ್ಟು ಚಲೋ ಬಂದೈತಿ, ಡಾರ್ಕ್ ಬ್ರೌನ್ ಆ್ಯಂಡ್ ಫ್ಲಫಿ ಆ್ಯಂಡ್ ಸ್ಪಾಂಜಿ ಆಗಿನೂ ಬಂದೈತಿ. ಸೊ ಇವತ್ತು ಇದು ಯಾವ ಕೇಕ್ ಅಂದ್ರೆ ಬನಾನಾ ಕೇಕ್ ಐತಿ. ಸೊ ನನ್ನ ಫೇವ್ರೇಟ್ ಕೇಕ್, ಅದು ಹೋಮ್ ಮೇಡ್. ಸೊ ಬರ್ರಿ ಇದನ್ನ ಇವತ್ತು ಹೆಂಗೆ ಮಾಡೋದಂತ ನೋಡ್ಕೊಳ್ಳೋಣ. ಸೊ ಎಲ್ಲಕ್ಕಿಂತ ಮುಂಚೆ ನಾನು ಹಣ್ಣಾಗಿರೋದು ಒಂದು ಬಾಳೆಹಣ್ಣನ್ನು ತೊಗೊಂಡೇನೆ. ಸಣ್ಣ ಬಾಳೆಹಣ್ಣಿದ್ದು ಅಂದರೆ 2 ಅಥವಾ 3 ತೊಗೊಳ್ಬೋದು. ನಾನು ಸಣ್ಣ ಕೇಕ್ ಮಾಡಾಕತ್ತೀನಿ. ಸೊ ದೊಡ್ಡದು ಒಂದು ಬಾಳೆಹಣ್ಣು ತೊಗೊಂಡೇನೆ. ಬಾಳೆಹಣ್ಣು ಹಣ್ಣಾಗಿರೋದು ತೊಗೊಂಡ್ರೆ ಭಾಳ ಚಲೋ. ಸೊ ದಟ್ ಅದು ಫ್ಲೇವರ್ ಚಲೋ ಆಗಿ ಬರ್ತೈತಿ. ಅದು ಪಚ್ಚೆ ಬಾಳೆಹಣ್ಣು ಅಂತಾರೆ, ಅಥವಾ ಅದು ಬಾಳೆಹಣ್ಣಿನ ಮೇಲೆ ಬ್ಲ್ಯಾಕ್ ಚಿಕ್ಕಿ ಬಂದಿರ್ತದೆ ನೋಡ್ರಿ, ಅದು ಈ ಕೇಕಿಗೆ ಭಾಳ ಟೇಸ್ಟನ್ನು ಕೊಡ್ತೈತಿ. ಸೊ ಈ ರೀತಿ ಒಂದು ಹಣ್ಣಾಗಿರೋ ಬಾಳೆಹಣ್ಣನ್ನು ತೊಗೊಂಡೆ ನಾನು ಇದನ್ನ ಚಲೋ ತಂಗೆ ಮ್ಯಾಶ್ ಮಾಡ್ಕೊಳಾಕ್ತೀನಿ. ಇಲ್ಲಿ ನೋಡ್ರಿ ಈ ರೀತಿ ಇದನ್ನ ಫುಲ್ ಏನು ಲಮ್ಸ್ ಇರ್ಲಾರ್ದಂಗೆ ಚಲೋ ತಂಗೆ ಇದನ್ನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡ್ರಿ ಈ ಬನಾನಾ ಕೇಕಿಗೆ ನಾವು ಇನ್ನೂ ಹೆಲ್ದಿ ಮಾಡ್ಬೇಕಂದ್ರೆ ನಾವು ಇದ್ರ ಜೊತೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು. ಬಟ್ ಇವತ್ತು ನಾನು ಆ್ಯಸ್ ಯೂಶ್ವಲ್ ರೆಗ್ಯುಲರಾಗಿ ಮೈದಾ ಹಿಟ್ಟನ್ನು ಯೂಸ್ ಮಾಡಾಕ್ತೀನಿ. ಭಾಳ ಹೆಲ್ತ್ ಕಾನ್ಷಿಯಸ್ ಇದ್ದವರು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು. ಇನ್ನೊಂದು ಸರ್ತಿ ನಾನು ಗೋಧಿ ಹಿಟ್ಟಿಂದ ಮಾಡಬೇಕಾದ್ರೆ ಅದನ್ನೂ ಒಂದು ಸರ್ತಿ ಕ್ಯಾಪ್ಚರ್ ಮಾಡಿ ತೋರಿಸ್ತೇನೆ. ಸೊ ಇವತ್ತು ನಾನು ಏನೇನು ಮಾಡ್ತೇನಲ್ಲ ಎಲ್ಲನೂ ಈ ವಾಟಿ ಅಳತಿಲೇ ಮಾಡ್ತೇನೆ. ಸೊ ಇಲ್ಲಿ ನೋಡ್ರಿ ಇದು ಒಂದು ಬಟ್ಲ ನಾನು ಇಲ್ಲೇ ಸಕ್ರೆ ಪೌಡರ್ ತೊಗೊಳಕತ್ತೇನೆ. ಮನ್ಯಾಗ ನಾನು ಸಕ್ರೆ ಮಿಕ್ಸರ್ನಾಗ ಹಾಕ್ಕೊಂಡು ಪೌಡರ್ ಮಾಡಿಕೊಂಡೆ. ಇವತ್ತು ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೋತೇನಲ್ಲ ಇದು ಕಪ್ಪಿನ ಅಳ್ತಿನೂ ನಾನು ನಿಮ್ಗೆ ತೋರಿಸ್ತೇನೆ. ಸೊ ಬನಾನಾ ಒಳಗೆ ನಾನು ಇವಾಗ 1 ಕಪ್ ಪೌಡರ್ ಶುಗರ್ ಹಾಕ್ಕೊಂಡೆ. ಆಮೇಲೆ 1/2 ಕಪ್ ಮೆಲ್ಟೆಡ್ ಬಟ್ರ್ ಇಲ್ಲ ಅಂದ್ರೆ ತುಪ್ಪನೂ ನಾವು ಹಾಕ್ಕೊಳ್ಬೋದು. ಬಟ್ರದ್ದು ಫ್ಲೇವರ್ ಸ್ವಲ್ಪ ಚಲೋ ಬರ್ತೈತಿ. ಸೊ 1 ಕಪ್ ಪೌಡರ್ ಶುಗರ್ ಆ್ಯಂಡ್ ಹತ್ರ 1/2 ಕಪ್ ಬಟ್ರ್ ಹಾಕ್ಕೊಂಡೆ. ಇವಾಗ ಇದನ್ನ ನಾವು ಸ್ವಲ್ಪ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಈ ರೀತಿ ನಾವು ಇದನ್ನ ಎಷ್ಟು ಚಲೋ ಬೀಟ್ ಮಾಡ್ಕೊಳ್ತೇವಲ್ಲ ಕೇಕ್ ಅಷ್ಟು ಚಲೋ ಸ್ಪಾಂಜಿಯಾಗಿ ಬರ್ತದೆ. ಬನಾನದು ಒಂದು ಸ್ವಲ್ಪ ಲಮ್ಸ್ ಕಾಣಕತ್ತಾವ. ಸೊ ಇದನ್ನ ಚಲೋ ತಂಗೆ ಕೈ ಆಡಿಸ್ಕೊಳ. ಇವಾಗ ನಾವು ಇದಕ್ಕೇನು ಮಾಡೋಣ, ಅದೇ ಸೇಮ್ ಬಟ್ಲದ ಅಳತಿಲೆ ಇದಕ್ಕೆ ನಾನು 1 ಬಟ್ಲ ರಾ ಮಿಲ್ಕ್ ತೊಗೊಂಡೇನೆ, ಹಸಿ ಹಾಲು. ಇಲ್ಲಿ ನೋಡ್ರಿ 1 ಕಪ್ ಹಾಕ್ಕೊಂಡೇನೆ. 1 ಕಪ್ ಶುಗರ್ ಪೌಡರಿಗೆ 1/2 ಕಪ್ ಮೆಲ್ಟೆಡ್ ಬಟರ್ ಆ್ಯಂಡ್ 1 ಕಪ್ ರಾ ಮಿಲ್ಕ್. ಸೊ ಇದನ್ನೂ ಸರಿ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಚಲೋ ತಂಗೆ. ಇಲ್ಲಿ ನೋಡ್ರಿ ನೀಟಾಗಿ ಮಿಕ್ಸ್ ಆಗಬೇಕಿದೆ ಎಲ್ಲ ಕಡೆ. ಇವಾಗ ಇದಕ್ಕೆ ನಾನು 1 ಡ್ರಾಪ್ ಅಥವಾ ಸ್ಮಾಲ್ 2 ಡ್ರಾಪ್ ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋಣ ಫ್ಲೇವರಿಗೋಸ್ಕರ. ನೋಡ್ರಿ ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಎಸ್ ಮಿಕ್ಸ್ ಆಗಕತ್ತೈತಿ. ಇವಾಗ ನಾನು ಇದಕ್ಕೆ ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ತೀನಿ. ಈ ಸೇಮ್ ಮೆಜರ್ಮೆಂಟಿಗೆ ಅದೇ ಸೇಮ್ ಕಪ್ಪಿಗೆ ನಾನು 2 ಬಟ್ಲ ಮೈದಾ ಹಿಟ್ಟನ್ನು ತೊಗೊಳ್ತೀನಿ. ಮೈದಾ ಹಿಟ್ಟಿನ ಬದಲು ನಾವು ಭಾಳ ಹೆಲ್ತ್ ಕಾನ್ಷಿಯಸ್ ಇದ್ದವ್ರೆ ಗೋಧಿ ಹಿಟ್ಟನ್ನು ತೊಗೊಳ್ಬೋದು. ಈಗ ನೋಡ್ರಿ ನಾನು ಇದಕ್ಕೆ ಫಸ್ಟ್ 1 ಬಟ್ಲ ಮೈದಾ ಹಿಟ್ಟನ್ನು ಹಾಕ್ಕೊಂಡೇನೆ. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಳ್ತೇನೆ. ನೋಡ್ರಿ ಬೇಕಿಂಗ್ ಪೌಡರ್. ಆಮೇಲೆ ನೆಕ್ಸ್ಟ್ ಇನ್ನೂ 1 ಬಟ್ಲ, ನಾನು ಫಸ್ಟ್ ಜಸ್ಟ್ 1 ಬಟ್ಲ ಮಾತ್ರ ಹಾಕ್ಕೊಂಡಿದ್ದೆ. ಇದಕ್ಕೆ ಇವಾಗ ನಾನು ಇನ್ನೂ 1 ಬಟ್ಲ ಮೈದಾ ಹಿಟ್ಟನ್ನು ಹಾಕ್ಕೊಂಡೆ. ಆಮೇಲೆ ಇದು ಬೇಕಿಂಗ್ ಸೋಡಾ 1/2 ಟೀ ಸ್ಪೂನ್. ಆಮೇಲೆ ಸ್ವಲ್ಪ ಸಾಲ್ಟ್ ಟೇಸ್ಟಿಗೋಸ್ಕರ. ಆಮೇಲೆ ಇಲ್ಲಿ ನಾನು ಸಿನಮನ್ ಪೌಡರ್ ಹಾಕ್ಕೊಳ್ತೇನೆ. ಸ್ವಲ್ಪ ಫ್ಲೇವರ್ ಭಾಳ ಚಲೋ ಬರ್ತೈತೆ ಥರದ ಸಿನಮನ್ ಪೌಡರ್. ಇದು ದಾಲ್ಚಿನಿ ಪೌಡರ್ ಅದ. ಇವಾಗ ನಾವು ಬನಾನಾ ಕೇಕ್ ಇದ್ರೆ ಮಾತ್ರ ನಾವು ಇದಕ್ಕೆ ಇವಾಗ ಯಾಲಕ್ಕಿ ಪೌಡರನ್ನು ಹಾಕ್ಬೋದು. ಬನಾನಾ ಯಾಲಕ್ಕಿ ಕಾಂಬಿನೇಷನ್ ಭಾಳ ಮಸ್ತ್ ಕೊಡ್ತೈತಿ. ಬಟ್ ನಾನು ಇವತ್ತು ಹಾಕ್ಕೊಳಕತ್ತಿಲ್ಲ, ಜಸ್ಟ್ ಸಿನಮನ್ ಪೌಡರ್ ಅಷ್ಟು ಹಾಕ್ಕೊಳಕತ್ತೇನೆ. ಇಷ್ಟನ್ನು ಹಾಕ್ಕೊಂಡೆ ಇದನ್ನ ಸರಿ ತಂಗೆ ನಾನು ಸಾಣಿಸ್ಕೊಂಡೆ. ಇಲ್ಲಿ ನೋಡ್ರಿ ಯಾಲಕ್ಕಿ ಪೌಡರ್, ಬನಾನಾ ಮತ್ತು ಯಾಲಕ್ಕಿ ಕಾಂಬಿನೇಷನೂ ಭಾಳ ಚಲೋ ಬರ್ತೈತಿ. ಅದನ್ನು ಹಾಕ್ಕೊಳ್ಬೋದು ನೀವು. ನೋಡ್ರಿ ಇವಾಗ
ಇದನ್ನ ಸರಿತಂಗೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಕೇಕ್ ಮಾಡೋದ್ರಾಗ ಒಂದು ಕೆಲಸ ನಮ್ಮದು, ಮಿಕ್ಸ್ ಅದು ಚಲೋ ತಂಗೆ ಮಾಡ್ಕೊಂಡು ತಗೋದ ಕೇಕ್ ಅಷ್ಟು ಚಲೋ ಸ್ಪಾಂಜಿ ಫ್ಲಫಿಯಾಗಿ ಬರ್ತೈತಿ. ನೋಡಿರಿ, ಇದನ್ನ ಸರಿತಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಭಾಳನೂ ಹಿಂಗೆ ಇದು ಮಾಡಬಾರ್ದು, ಕೈ ಇದು ಮಿಕ್ಸ್ ಅಂದ್ರೆ ಅದನ್ನ ಎಲ್ಲ ಡೈರೆಕ್ಷನಿಂದ ಮಾಡಬಾರ್ದು. ಜಸ್ಟ್ ಈ ರೀತಿ ಇದನ್ನ ನಾವು ಮಿಕ್ಸ್ ಕೊಡ್ಕೊಳ್ಳೋಣ. ಚಲೋ ಮಿಕ್ಸ್ ಆಗಬೇಕು, ಎಲ್ಲೂ ಯಾವುದೇ ರೀತಿಯಾದಂಥ ಲಮ್ಸ್ ಉಳಿಬಾರ್ದು. ಅದು ಉಳಿದ್ರೆ ಚಲೋ ಆಗಿ ಬರೋಂಗಿಲ್ಲ, ಬೇಗ ಚಲೋ ಆಗಂಗಿಲ್ಲ. ನಾನು ಈ ರೀತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಏನು ಮಾಡ್ತೀನಿ, ಓವನ್ ಒಂದು ಸ್ವಲ್ಪ ಪ್ರೀ ಹೀಟ್ ಮಾಡ್ಕೊಂಬಿಡ್ತೇನೆ. ಒಂದು 5 to 10 ಮಿನಿಟ್ಸ್ ಅದ ಸ್ವಲ್ಪ ಪ್ರೀ ಹೀಟ್ ಆಗಲಿ. ಅದನ್ನ ಪ್ರೀ ಹೀಟ್ ಮಾಡೋಕೆ ಇಟ್ಕೊಂಡು ಇಲ್ಲಿ ನೋಡಿರಿ, ಇದಕ್ಕೆ ನಾನು ಇವಾಗ ಟೂಟಿ ಫ್ರೂಟಿ ಹಾಕೊಳ್ಳಾಗತ್ತೀನಿ. ಸ್ವಲ್ಪ ಜಸ್ಟ್ ಇದು ಭಾಳ ಚಲೋ ಟೇಸ್ಟ್ ಕೊಡ್ತೈತೆ, ಎನ್ಹಾನ್ಸ್ ಮಾಡ್ತೈತೆ ಕೇಕನ್ನು. ಇಲ್ಲಿ ನೋಡಿರಿ, ಇದಕ್ಕೆ ನಾವು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಬೋದು, ನಮಗೇನು ಇಷ್ಟ, ಕಾಜು ಬಾದಾಮ್ ಅವನ್ನೆಲ್ಲ ಹಾಕ್ಕೊಳ್ಬೋದು. ಸೊ ಇವಾಗ ನಾನು ಇದನ್ನ ಟೂಟಿ ಫ್ರೂಟಿ ಹಾಕ್ಕೊಂಡು ಇದನ್ನ ಚಲೋ ತಂಗೆ ಮಿಕ್ಸ್ ಮಾಡ್ಕೊಂಡೇನೆ. ಈ ರೀತಿ ಕನ್ಸಿಸ್ಟೆನ್ಸಿ ಬರಬೇಕಿತ್ತು. ಇವಾಗ ನಾನು ಇದನ್ನ ರೆಡಿ ಹಾಕೋಕ್ಕೆ ಮೋಲ್ಡ್ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ಬಟರ್ ಪೇಪರ್ ಇದ್ದರೆ ಡೈರೆಕ್ಟ್ಲಿ ಹಾಕ್ಕೊಂಡು ಬಿಡ್ಬೋದು. ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ, ಸೊ ನಾನು ಈ ಡಬ್ಬಾಗ ಸ್ವಲ್ಪ ತುಪ್ಪ ಹಚ್ಕೊಂಡೇನಿ. ತುಪ್ಪ ಸ್ವಲ್ಪ ಎಲ್ಲ ಕಡೆನೂ ಬ್ರಷ್ ಮಾಡ್ಕೊಳ್ಳೋಣ. ಎಲ್ಲ ಕಡೆ ಸವರಿ ಆದ ತಕ್ಷಣ ಇದ್ರ ಮೇಲೆ ಒಂದು ಸ್ವಲ್ಪ ನಾನು ಮತ್ತೆ ಆಲ್ ಪರ್ಪಸ್ ಫ್ಲವರ್ ಹಾಕ್ತೇನೆ, ಮೈದಾ ಹಿಟ್ಟು ಹಾಕೋದು. ಸೊ ದ್ಯಾಟ್ ಅದು ಕೇಕ್ ಏನೈತಲ್ಲ, ಕೇಕದ ಬ್ಯಾಟರ್ ಅದಕ್ಕೆ ಅಂಟ್ಕೊಳ್ಬಾರ್ದು ಅಂಥೇಳಿ ಬಟರ್ ಅಥವಾ ತುಪ್ಪ ನಾವೆಲ್ಲ ಕಡೆನೂ ಸವರಿ ಅದ್ರ ಮೇಲೆ ಈ ರೀತಿ ಒಂದು ಸ್ವಲ್ಪ ಮೈದಾನ ಡಸ್ಟ್ ಮಾಡಿ ಎಲ್ಲ ಕಡೆ ಇದು ಮಾಡೋದು. ಏನು ಎಕ್ಸಸ್ ಮೈದಾ ಇರ್ತದಲ್ಲ, ಎಕ್ಸಸ್ ಹಿಟ್ಟು ಉಳ್ದಿರ್ತದಲ್ಲ, ಅದನ್ನೆಲ್ಲ ಝಾಡಿಸ್ಕೊಂಡ್ಬಿಡ್ಬೇಕು. ಈ ರೀತಿ ಗ್ರೀಸ್ ಮಾಡ್ಕೊಂಡು ಅದಕ್ಕೆ ಇವಾಗ ನಾನು ಇದೇನು ಬ್ಯಾಟರ್ ರೆಡಿ ಮಾಡ್ಕೊಂಡೇವಲ್ಲ ಕೇಕ್ದ ಎಲ್ಲ ಇದ್ರಾಗ ಹಾಕಿಬಿಡ್ತೀನಿ. ಬಟರ್ ಪೇಪರ್ ಇದ್ರೆ ಭಾಳ ಈಸಿ, ಅಷ್ಟೆಲ್ಲ ಗ್ರೀಸಿಂಗ್ದೇನು ನಮ್ಗೆ ಏನು ಬಟರ್ ಪೇಪರ್ ಇದ್ರೆ ಭಾಳ ಈಸಿ, ಅಷ್ಟೆಲ್ಲ ನಮಗೇನು ಗ್ರೀಸಿಂಗದ ಅವಶ್ಯಕತೆನೇ ಬೀಳಂಗಿಲ್ಲ. ಇಲ್ಲ ಅಂದ್ರೆ ನಾವು ಈ ರೀತಿ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡಿರಿ, ನಾ ಸರಿತಂಗೆ ನಾವು ಈಕ್ವಲಿ ಅದನ್ನ ಮಾಡೋಣ. ಆಮೇಲೆ ಈ ರೀತಿ ಮಾಡೋದ್ರಿಂದ ನಾವು ಒಳಗೇನು ಲಮ್ಸನ್ನು ಉಳಂಗಿಲ್ಲ, ಅದೆಲ್ಲ ಕಡೆ ಈಕ್ವಲಿ ಸ್ಪ್ರೆಡ್ ಆಗಲಿ. ಕೇಕ್ ಸ್ಪ್ರೆಡ್ ಆದ ತಕ್ಷಣ ಮೇಲೆ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೂಟಿ ಫ್ರೂಟಿ ಹಾಕ್ಕೊಂಬಿಡೋಣ, ಸ್ವಲ್ಪ ಚಲೋ ಕಾಣಿಸೋ ಸಲುವಾಗಿ. ಸೊ ಇಲ್ಲಿ ನೋಡಿರಿ, ನಮ್ದು ಕೇಕ್ ಬ್ಯಾಟರ್ ರೆಡಿ ಟು ಗೋ ಇನ್ ದ ಅವನ್. ಸೊ ಇವಾಗ ಇದು ರೆಡಿ ಆಗೈತಿ. ಇವಾಗ ನಾವು ಇದನ್ನ ಬೇಕ್ ಮಾಡ್ಕೊಂಬಿಡೋಣ. 30 ಮಿನಿಟ್ಸ್ ನಾನು ಬೇಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ ನೋಡಿರಿ, 30 ಮಿನಿಟ್ಸ್ ಆರಾಮ ಏನಾದರೂ ಮಾಡ್ಕೊಂಡು ಕುಂತ್ಬಿಡೋಣ. ಇವಾಗ ಕೇಕಿಗೆ ವೇಟ್ ಮಾಡಿಬಿಡೋಣ. ಓವನ್ ಹಚ್ಕೊಳ್ಳೋಣ. ಬೋತ್ ದ ಸೈಡ್ಸ್ ನಾನು ಇಟ್ಕೊಳಕತ್ತೀನಿ. 180 ಡಿಗ್ರಿ 30 ಮಿನಿಟ್ಸ್ ಫಾಸ್ಟ್. ಇದನ್ನ ಇಟ್ಕೊಂಡು ಸ್ಟಾರ್ಟ್ ಮಾಡ್ಕೊಂಬಿಡೋಣ. ನೋಡಿರಿ, ಕೇಕ್ ಹೋಗೈತಿ. ಇನ್ನು ಒಂದು ಹಾಫ್ ಆನ್ ಅವರ್ ಒಳಗೆ ನಮ್ಮ ಕೇಕ್ ತದಾ ರೆಡಿಯಾಗಿ ಬಂದುಬಿಡ್ತೈತಿ. ಸೊ ನನ್ನ ಎಕ್ಸೈಟ್ಮೆಂಟ್ ಯಾವಾಗೂ ಕೇಕ್ ಮಾಡಬೇಕಾದ್ರೆ ಇನ್ನೊಂದು ಏನಿರ್ತೈತಲ್ಲ, ನಾನು ನಡುಕ್ಕೆ ಅವಾಗವಾಗ ತೆಗೆದು ನೋಡ್ತಿರ್ತೀನಿ, ಕಲರ್ ಯಾವ ರೀತಿ ಟರ್ನ್ ಆಗ್ತೈತಿ, ಕಲರ್ ಯಾವ ರೀತಿ ಬರಾಕತ್ತೈತಿ ಅಂತ. ನೋಡ್ರಿ, ಈಗ ಫಸ್ಟ್ ತೆಗೆದು ನೋಡಿದೆ, ಇದು ಇನ್ನೂ ಒಂದು ಸರ್ತಿ ತೆಗೆದು ನೋಡಿದಾಗ ಈ ರೀತಿ ಕಲರ್ ಇತ್ತು. ಆ್ಯಂಡ್ ದೆನ್ ಇದು ಫೈನಲ್ ಲುಕ್. ಕಲರ್ ಚಲೋ ಬಂದದ ನೋಡ್ರಿ, ಡಾರ್ಕ್ ಬ್ರೌನ್. ಎಸ್, ಹಿಯರ್ ಇಟ್ ಈಸ್ ಪರ್ಫೆಕ್ಟ್ಲಿ ಬೇಕಾಗೈತಿ. ಸೊ ಇವಾಗ ನಾವು ಇದನ್ನ ಹೊರಗೆ ತಕ್ಕೊಂಬಿಡೋಣ. ಎಸ್, ಇದೊಂದು ಸ್ವಲ್ಪ ಆರಬೇಕು. ಆರಿದ್ಮೇಲೆ ನಾವು ಇದನ್ನೇನು ಮಾಡೋಣ, ನಮ್ಮ ಪ್ಲೇಟಿಗೆ ತಕ್ಕೊಂಬಿಡೋಣ. ಕೇಕ್ ಎಲ್ಲ ಸೈಡಿಂದ ಬಿಟ್ಕೊಂಡ್ಬಿಟ್ಟೈತಿ. ಐ ಡೋಂಟ್ ಥಿಂಕ್ ಇದಕ್ಕೆ ನಾನು ಈ ರೀತಿ ಇನ್ನೊಂದು ಸತಿ ಬಿಡಿಸ್ಕೋಬೇಕಂತೇನೂ ಅವಶ್ಯಕತೆ ಇಲ್ಲ. ನೋಡ್ರಿ, ಇಲ್ಲೇ ಎಲ್ಲ ಸೈಡಿಂದ ತಾನ ಬಿಟ್ಕೊಂಡೈತಿ. ಸೊ ಬಹಳ ಚಲೋ ಆಗಿ ಬೇಕಾಗೈತಿ. ಇಲ್ಲಿ ನೋಡ್ರಿ, ವಾವ್, ಹ್ಯಾಪಿ. ಸೊ ನನ್ನ ಬನಾನಾ ಕೇಕ್ ರೆಡಿ ಟು ಈಟ್. ವಾವ್, ಕಲರು ಮಸ್ತ್ ಬಂದೈತಿ. ಸ್ಪಾಂಜಿ ಆ್ಯಂಡ್ ಫ್ಲಫಿ ಯಾವ ರೀತಿ ಬಂದೈತೆ ಅಂತ ನೋಡೋಣ ಬರ್ರಿ. ಓ, ಕಂಗ್ರ್ಯಾಚುಲೇಷನ್ಸ್ ಟು ಮೀ. ಕ್ಲಾಪ್ಸ್. ಚಲೋ, ಬನಾನಾ ಕೇಕ್ ರೆಡಿ ಟು ಈಟ್. ನೋಡ್ರಿ, ಇಲ್ಲೇ ಎಷ್ಟು ಚಲೋ ಸ್ಪಾಂಜಿ ಆ್ಯಂಡ್ ಫ್ಲಫಿಯಾಗಿ ಬಂದೈತಿ. ಸೊ
ನಿಮಗೂ ಸೇರಿತ್ತಂದರೆ ನೀವು ನಿಮ್ಮ ಮನ್ಯಾಗ ಶೋರ್ ಟ್ರೈ ಮಾಡಿರಿ. ಥ್ಯಾಂಕ್ ಯು, ಬಾಯ್, ಹ್ಯಾವ್ ಅ ನೈಸ್ ಡೇ.